ರಾಜ್ಯದಲ್ಲಿ ಮುಂದುವರೆದ ಎಟಿಎಂ ಕಳ್ಳತನ. ತಳ್ಳುಗಾಡಿ ತಂದ್ರು ಎಟಿಎಂ ಮೆಷಿನ್ ಹೊತ್ತುಕೊಂಡು ಹೋಗಿ ಎಸ್ಕೇಪ್ ಆದ್ರು. ಬೆಳಗಾವಿ ತಾಲೂಕು ಹೊಸ ವಂಟಮೂರಿ ಗ್ರಾಮದಲ್ಲಿ ಘಟನೆ. ರಾಷ್ಟ್ರೀಯ ಹೆದ್ದಾರಿ 48ಕ್ಕೆ ಹೊಂದಿಕೊಂಡಿರುವ ಇಂಡಿಯಾ ಎಟಿಎಂ 3 ಜನ ಖದೀಮರಿಂದ ಎಟಿಎಂಗೆ ಕನ್ನ ಬಿದ್ದಿದ್ದು, ಎಟಿಎಂನಲ್ಲಿರುವ ಸೆನ್ಸಾರ್ಗೆ ಶಬ್ದ ಬರದಂತೆ ಬ್ಲಾಕ್ ಸ್ಪ್ರೇ ಮಾಡಿ ಕಳ್ಳತನ ಮಾಡಿರುವಂತಹದ್ದು. ಎಟಿಎಂ ಮೆಷಿನ್ ಹೊರ ತೆಗೆದು ತಳ್ಳುವ ಗಾಡಿಯಲ್ಲಿಟ್ಟುಕೊಂಡು 200 ಮೀಟರ್ ತಳ್ಳಿಕೊಂಡು ಹೋಗಿ ತಮ್ಮ ವಾಹನದಲ್ಲಿಟ್ಟುಕೊಂಡು ಪರಾರಿಯಾಗಿರುವಂತಹ ಸಂಶಯ ಬರದಂತೆ ಎಟಿಎಂ ಬಳಿ ತಳ್ಳುಗಾಡಿ ತಂದಿಟ್ಟು ಪರಾರಿಯಾಗಿದ್ದಾರೆ ಖದೀಮರು. ಖದೀಮರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಖದೀಮರು ಐಡಿಯಾ ಕಂಡು ದಂಗಾಗಿರುವಂತಹ ಪೊಲೀಸರು 1 ಲಕ್ಷಕ್ಕೂ ಅಧಿಕ ಹಣ ಎಟಿಎಂನಲ್ಲಿತ್ತು. ಸ್ಥಳಕ್ಕೆ ಕಾಕತಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾಕತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ. ಒಂದು ಸೆಕೆಂಡ್ ಬಂದು ಬರ್ತೈತೆ ಇದೆಲ್ಲ ವಿಜುವಲ್ ಮುಗಿತಂದ್ರೆ ನಮ್ಮನ್ನ ಬಿಟ್ರೆ 1 ನಿಮಿಷ 2 ನಿಮಿಷ ಅಂದ್ರೆ ಅಮೌಂಟ್ ಭಾಳ ತೊಂಬೈತ್ರಿ. ಕಲರ್ ಪಾಲ್ ಹಾಕುವ ಹಾಕ್ತಾನೆ.